ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗ ನಿಮಗೆಲ್ಲ ತುಂಬ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಐತಿ. ಇವತ್ತು ನಾನು ಹೂರ್ಣದ ಹೋಳಿಗೆ ಹಿಟ್ಟು ಹಚ್ಚಿ ಮಾಡಾಕತ್ತೀನಿ. ಇದು ಮಹಾನವಮಿದ ಘಟ ಸ್ಥಾಪನೆ ದಿವಸ ನಾವು ಹೂರ್ಣದ ಹೋಳಿಗೆ ಮಾಡಿ ಘಟ ಸ್ಥಾಪನೆ ಮಾಡ್ತೀವಿ. ನಮ್ದು ಮೊದಲನೇ ವರಮಹಾಲಕ್ಷ್ಮಿ ವಿಡಿಯೋ ಒಳಗ ನಾನು ಹೂರ್ಣದ ಹೋಳಿಗೆ ಎಣ್ಣೆ ಹಚ್ಚಿ ಮಾಡಿದ್ನಿ. ಈಗ ನಾನು ಹೋಳಿಗೆ ಹಿಟ್ಟು ಹಚ್ಚಿ ಮಾಡಾಕತ್ತೀನಿ. ಈ ಹಿಟ್ಟು ಹಚ್ಚಿದ ಹೋಳಿಗೆ ಕಂಠ ಒಣಗೋದಿಲ್ಲ, ಅಗದಿ ಮೆತ್ತಗೆ ಇರ್ತಾವ. 2 ದಿವಸ ಇಟ್ರು ಚಲೋ ಇರ್ತಾವ್ರಿ. ನಾನು ಒಂದು ಅರ್ಧ ಚಟಾಕ ಬ್ಯಾಳಿ ಹಾಕೇನ್ರಿ, ಕಡ್ಲಿ ಬ್ಯಾಳಿ. ಈಗ 3-3.5 ಚಟಾಕ ಹಿಟ್ಟು ನಾದಾಕತ್ತೀನ್ರಿ. ಇದು ಹಿಟ್ಟ ಒಂದ್ ಸ್ವಲ್ಪ ಗಟ್ಟಿನ ನಾದ್ಕೋಬೇಕ್ರಿ. ಈ ಹಿಟ್ಟಿನಾಗ ಒಂದ್ ಸ್ವಲ್ಪ ಚಿರೋಟಿ ರವಾ ಹಾಕಾಕತ್ತೀನಿ. ಈ ಚಿರೋಟಿ ರವಾ ಹಾಕೋದ್ರಿಂದ ಹೋಳಿಗೆ ನಾವ್ ಹೇಳ್ದಂಗ ಕೇಳ್ತಾವ್ರಿ. ಈ ಹಿಟ್ಟಿನಾಗ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನಾದ ಇಟ್ಕೊಂತೇನೆ ನೋಡ್ರಿ. ನಮ್ಮೊಬ್ರು ಸಬ್ಸ್ಕ್ರೈಬರ್ ಸಿದ್ದು ಸಂಗಾಪುರ್ ಅಂತ ಭಾಳ ಚಂದ ಕಮೆಂಟ್ ಮಾಡ್ತಿರ್ತಾರ್ರಿ. ಅವರು ಒಂದ್ ಕಮೆಂಟ್ ಒಳಗ ಮಶ್ರೂಮ್ ಪಲ್ಯ ಮಾಡಿ ತೋರಿಸ್ರಿ ಅಂತ ಹೇಳಾರ. ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ ಸಿದ್ದು ಅವ್ರಿ. ಇನ್ನಾದಿದ್ದ ಹಿಟ್ನಾಗ ಒಂದ್ ಸ್ವಲ್ಪ ನೀರ್ ಹಚ್ಚಿ ಮುಚ್ಚಿ 1-2 ತಾಸರೆ ನೆನ್ಯಾಕ ಇಟ್ಬಿಡ್ಬೇಕ್ರಿ. ಈ ರುಬ್ಬುಗಲ್ನಾಗ ಹೂರ್ಣ ರುಬ್ಬೋದೈತಿ, ಅದಕ್ಕ ಕಲ್ ತೊಳೆದ ಇಟ್ಕೊಳಕತ್ತೀನಿ ನೋಡ್ರಿ. ಬ್ಯಾಳಿ ಚಲೋ ಕುದ್ ಬಂದಾವು. ಈಗ ಕಟ್ಟ ಬಸದ ಅದ್ರೊಳಗ ಬೆಲ್ಲ ಹಾಕಿ ಮೊಗಸ್ಕೊಂತ ಇರ್ಬೇಕ್ರಿ. ಇಲ್ಲಿ ನೋಡ್ರಿ, ಇದು 1.5 ಚಟಾಕ ಬ್ಯಾಳಿ ಹಾಕೇನಿ, ಮತ್ತ 1.5 ಚಟಾಕ ಬೆಲ್ಲ ಹಾಕಾಕತ್ತೀನಿ. ಈ 1.5 ಚಟಾಕ್ ಬೆಲ್ಲ ಹಾಕೋದ್ರಿಂದ್ರ ಹೋಳಿಗೆ ಅಗ್ದಿ ಬರೋಬ್ಬರಿ ಸಿಹಿ ಆಗ್ತಾವ್ರಿ. ನಿಮಗ್ ಇನ್ನೂ ಸಿಹಿ ಬೇಕಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬಹುದು. ನಾವಿದು ಬೆಲ್ಲ ಹಾಕಿ ಮೊಗೀಚೆ ಬ್ಯಾಳಿ ಅರ್ಧ ಇಲ್ಲೇ ಸಣ್ಣ ಮಾಡಿಬಿಡ್ತೀನಿ. ಆಮೇಲೆ ಒಂದ್ ಸ್ವಲ್ಪ ರುಬ್ಬುಗಲ್ನ ಹಾಕಿ ರುಬ್ಬಿ ಬಿಡ್ತೀನಿ. ಈ ಬ್ಯಾಳಿ ಬಿಸಿ ಇದ್ದಾಗನ ರುಬ್ಕೊಂಡ್ರ ಲಗುನ ಸಣ್ಣ ಆಗ್ತೈತ್ರಿ. ಮತ್ ಹೂರ್ಣ ಎಷ್ಟು ಸಣ್ಣ ಆಗ್ತೈತ್ ನೋಡ್ರಿ, ಹೋಳ್ಗಿನೂ ಅಷ್ಟೇ ಚಲೋ ಆಗ್ತಾವ. ಈಗ ಆಗ್ತೈತ್ ನೋಡ್, ನಿಮ್ಮ ಕರ್ದ್ ಬಾ ಹೋಗಿ ಹೋಳಿಗೆ ಮಾಡಾಕ. ನೋಡ್ರಿ, ಹೂರ್ಣ ಈ ತರ ಸಣ್ಣಾಗಿರ್ಬೇಕು.
ಈ ಹಿಟ್ಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗ್ ಪಟಾ ಪಟ ಬಡ್ಕೊಂಡ್ರ ಹಿಟ್ಟು ಭಾಳ ಚಲೋ ಹದ ಬರ್ತೈತ್ರಿ. ಈ ಹಿಟ್ಟಿಂದ ಉಳ್ಳಿ ಹರಿದ ಇದ್ರೊಳಗ ಹೂರ್ಣ ತುಂಬ್ಕೋಬೇಕು ನೋಡ್ರಿ. ಹೂರ್ಣ ಹಿಟ್ಟು ಭಾಳ ಅದ ಆಗೈತ್ರಿ. ನಾನು ಉಳ್ಳಿ ಮಾಡಿ ಕೊಡಾಕತೀನಿ. ನಮ್ ಸೊಸಿ ಲಡ್ಸಾಕತ್ತಾಳ. ಅದ್ ಹಿಟ್ಟು ಹಚ್ಚಿನ ಲಡ್ಸಾಕತ್ತಾಳ ನೋಡ್ರಿ. ಹೋಗಿ ನೋಡ್ರಿ ಎಷ್ಟು ಚಲೋ ಉಬ್ಬಾಕತಾವು. ಈ ಉಬ್ಬಿದ ಹೋಗಿ ಮೆತ್ತಗ ಇರ್ತಾವು, ಮತ್ತೆ ತಿನ್ನಾಕ ಭಾಳ ರುಚಿ ಹತ್ತಾವ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೋಳಿಗೆ ಊಟ ಅಂದ್ರ ಬಹಳ ಇಷ್ಟ ಆಗ್ತೈತ್ ನೋಡ್ರಿ. ಒಂದೊಂದ್ ಖಾನಾವಳಿ ಒಳಗನು ಹೋಳಿಗೆ ಊಟ ಮಾಡ್ತಿರ್ತಾರ. ಈ ಹೋಳಿಗೆ ಊಟ ಅಂದ್ರ ರಾಜರ ಊಟ ಇದ್ದಂಗ ನೋಡ್ರಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಕತ್ತೈತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಮತ್ತು ಆದಷ್ಟು ಮಂದಿಗೆ ಶೇರ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಅಂದ್ರೆ ನಾವು ಹಾಕೋ ವಿಡಿಯೋ ಎಲ್ಲ ನೀವು ನೋಡ್ಬೋದು. ನಮ್ಮ ಮುಂದಿನ ವಾರ ಮತ್ತು ಹೊಸ ವಿಡಿಯೋ ಜೊತೆಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಹಳೆ ವಿಡಿಯೋ ಎಲ್ಲ ನೋಡ್ತಾ ಇರಿ. ನಮಸ್ಕಾರ.